ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದು, ಕ್ಯಾಪ್ಟನ್ ರಜತ್ ಅವರು ಸೇರಿದಂತೆ 9 ಮಂದಿ ನಾಮಿನೇಟ್ ಆಗಿದ್ದು, ಈ 9 ಮಂದಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಲಿದ್ದಾರೆ ಅನ್ನುವ ಪಕ್ಕಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಒಂದು ವೇಳೆ ಈ ಮಾಹಿತಿ ಸುಳ್ಳಾಗಿದ್ದಲ್ಲಿ ನೀವು ಈ ಚಾನೆಲ್ ಅನ್ನ ಅನ್ಫಾಲೋ ಅಥವಾ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಅಷ್ಟರ ಮಟ್ಟಿಗೆ 100% ಪಕ್ಕಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಿಕ್ಕೆ ನಟ ತ್ರಿವಿಕ್ರಮ್, ಗೌತಮಿ ಜಾಧವ್, ಉಗ್ರಂ ಮಂಜು, ಮೋಕ್ಷಿತಾ ಪೈ, ನಟಿ ಭವ್ಯ ಗೌಡ, ಹನುಮಂತ, ಚೈತ್ರಾ ಕುಂದಾಪುರ, ಧನ್ರಾಜ್ ಸೇರಿದಂತೆ ಕ್ಯಾಪ್ಟನ್ ರಜತ್ ಕೂಡ ನಾಮಿನೇಟ್ ಆಗಿದ್ದು, ಈ 9 ಮಂದಿಯಲ್ಲಿ ನಟ ಕಿಚ್ಚ ಸುದೀಪ್ ಒಬ್ಬರನ್ನ ಈ ವಾರ ಎಲಿಮಿನೇಟ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲವರಂತೂ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ರು ಕೂಡ ನಮಗೆ ಬಂದಿರುವ ಪಕ್ಕಾ ಮಾಹಿತಿಯ ಪ್ರಕಾರ ಈ ವಾರ ಕೇವಲ ಸಿಂಗಲ್ ಎಲಿಮಿನೇಷನ್ ಮಾತ್ರ ಇರಲಿದೆ. ಕಳೆದ ವಾರ ಐಶ್ವರ್ಯ ಸಿಂದಗಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರೆ, ಈ ವಾರ ರಜತ್, ತ್ರಿವಿಕ್ರಮ್ ಹಾಗೇನೆ ಹನುಮಂತ ಟಾಪ್ ಲಿಸ್ಟ್ ನಲ್ಲಿದ್ದು ಅತಿ ಹೆಚ್ಚು ವೋಟ್ಗಳನ್ನು ಪಡೆದಿದ್ರೆ, ಅತಿ ಕಡಿಮೆ ವೋಟ್ ಪಡೆದಿರುವ ಗೌತಮಿ ಜಾಧವ್, ಮಂಜಣ್ಣ ಇವರಿಬ್ಬರಲ್ಲಿ ಗೌತಮಿ ಜಾಧವ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಅನ್ನುವ ಪಕ್ಕಾ ಮಾಹಿತಿಯೊಂದು ಬರ್ತಿದೆ. ಅಷ್ಟೇ ಅಲ್ಲ, ಉಗ್ರಂ ಮಂಜು ಮೇಲೂ ಎಲಿಮಿನೇಷನ್ ನ ತೂಗುಗತಿ ನೇತಾಡುತ್ತಿದ್ದು, ಈ ವಾರ ಗೌತಮಿ ಜಾಧವ್ ಎಲಿಮಿನೇಷನ್ ಆಗಿ ಉಗ್ರಂ ಮಂಜು ಸೇವ್ ಆಗಿದ್ರು ಕೂಡ ಮುಂದಿನ ವಾರ ಕೂಡ ಉಗ್ರಂ ಮಂಜುಗೆ ಅತಿ ದೊಡ್ಡ ಟೆನ್ಷನ್ ಇರಲಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿಮ್ಗಿದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.